ವರ್ಷದ 11 ವರ್ಷದ ಹಿಂದಿನ ಕೇಸ್ ಇದು. ಬಟ್ ಇವತ್ತು ಕೇಸ್ ಅರೌಂಡ್ 6 ಇಯರ್ಸ್ ಇಂದ ನನ್ನ ಮೇಲೆ ಬಂತು. ಅವ್ರ ಹೋರಾಟ ಅವ್ರು ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನಾನೇ ಯಾಕೆ ಮಾತಾಡಲಿ. ನನ್ನ ಪತ್ನಿಯೂ ನನ್ನ ಮಗಳಾಗಲಿ ಅವತ್ತು ರಾಜಕಾರಣಕ್ಕೆ ಬಂದವಳಲ್ಲ. ಕ್ಷೇತ್ರಕ್ಕೆ ಹೋಗೋಕ್ಕಾಗಿಲ್ಲ, ಜನರಿಗೂ ನೋವಿದೆ, ನನಗೆ ಕೂಡ ನೋವಿದೆ. ಅದು DK ಶಿ ಅವ್ರನ್ನ ಕೂಡ ಭೇಟಿ ಮಾಡಿದ್ರಿ, ಏನೆಲ್ಲ ಮಾತುಕತೆ ಆಯ್ತು ಸರ್? ತಾವೇನಾದ್ರೂ ಸಚಿವ ಸ್ಥಾನದ ಆಕಾಂಕ್ಷಿನ? ಮಾಜಿ ಸಚಿವ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಾ? ಓಕೆ ಸರ್, ಈಗ ಕೋರ್ಟ್ ಏನು ಜಾಮೀನನ್ನ ಕೊಟ್ಟಿದೆ, ಜೊತೆಗೆ ಆ ಒಂದು ದೋಷಿ ಅನ್ನುವಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಇಲ್ಲ, ನಾನು ಅಷ್ಟೇ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಕ್ಷೇತ್ರದ ಜನ ಆಗಲಿ, ಇವತ್ತು ನನ್ನ ಫ್ಯಾಮ್ಲಿ ಆಗಲಿ, ಇವತ್ತು ಹಲವಾರು ಮಂದಿ ಇದ್ರ ಸಲುವಾಗಿ ಸಾಕಷ್ಟು ಸಹಾಯಕ ಸರ್. ಒಂದನೇದಾಗಿ ಇವತ್ತು ಅವ್ರೆಲ್ಲ ಪಟ್ಟಂಥ ಶ್ರಮ ಆಗಲಿ, ಅವ್ರು ಪಟ್ಟಂಥ ನೋವನ್ನಾಗಲಿ, ಇವತ್ತು ನನ್ನಿಂದ ಹಲವಾರು ನನ್ನ ಕ್ಷೇತ್ರದ ಜನರಿಗೆ ಕೂಡ ನಾ ಇವತ್ತು ಇಲೆಕ್ಟ್ ಆಗಿ ಅರೌಂಡ್ 3 ಇಯರ್ಸ್ ಆಲ್ರೆಡಿ 3 ಇಯರ್ಸ್ ಆಗೋತು. ಬಟ್ ಇವತ್ತು ಕ್ಷೇತ್ರಕ್ಕೆ ಹೋಗೋಕ್ಕಾಗಿಲ್ಲ. ಬಟ್ ಜನರಿಗೂ ನೋವಿದೆ, ನನಗೆ ಕೂಡ ನೋವಿದೆ. ಅದು ಬಟ್ ಇವತ್ತು ಕೋರ್ಟ್ ನನಗೆ ಊರಿಗೆ ಹೋಗುವಂಥ ಪರ್ಮಿಷನ್ ಕೊಟ್ಟಿದ್ದು ಕೂಡ ನಂಗೆ ಸಂತೋಷ ಆಗಿದೆ ಅಷ್ಟೇ. ತಾವು ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಕುಟುಂಬ ತುಂಬ ಬೆಂಬಲವಾಗಿ ನಿಲ್ತು, ಅದರಲ್ಲೂ ತಮ್ಮ ಪುತ್ರಿಯರು ಪೋಸ್ಟ್ಗಳನ್ನು ಹಾಕ್ತಾ ಇದ್ರು, ಕ್ಷೇತ್ರದ ಜನರ ಜೊತೆಗಿದ್ರು. ಇಲ್ಲ, ಅವ್ರಿಗೆಲ್ಲ ಬೆಂಬಲ ಅಂದರೆ ಇವತ್ತು ನನ್ನ ಕ್ಷೇತ್ರದ ಜನ. ಯಾಕಂದರೆ ನನ್ನ ಪತ್ನಿ ಆಗಲಿ ಅವ್ರು ಯಾವತ್ತೂ ರಾಜಕಾರಣ ಮಾಡ್ತಾರಲ್ಲ, ನನ್ನ ಮಗಳಾಗಲಿ ಯಾವತ್ತೂ ರಾಜಕಾರಣಕ್ಕೆ ಬಂದವಳಲ್ಲ. ಅವಳು ಭಾಳ ಚಿಕ್ಕವಳಿದ್ಲು ಅವಾಗಿನ್ನೂ. ಯಾಕಂದರೆ ಈ ಕೇಸ್ ಆಲ್ರೆಡಿ ನನ್ನ ಮ್ಯಾಗ ಸ್ಟಾರ್ಟ್ ಆಗಿ ಅರೌಂಡ್ 6 ಇಯರ್ಸ್ ಆಗೋತು. ಈ ಕೇಸಾಗಿ 11 ವರ್ಷದ ಹಿಂದಿನ ಕೇಸ್ ಇದು. ಬಟ್ ಇವತ್ತು ಕೇಸ್ ಅರೌಂಡ್ 6 ಇಯರ್ಸಿಂದ ನನ್ನ ಮೇಲೆ ಬಂತು. ಬಂದ ನಂತರ ಬಟ್ ನನ್ನ ಪತ್ನಿಯೂ ಯಾವತ್ತೂ ರಾಜಕಾರಣ ಮಾಡೋದಕ್ಕೆ ಅಲ್ಲ. ಬಟ್ ಇವತ್ತು ಜನರ ಬೆಂಬಲ, ಜನ ಅವಳನ್ನೆಲ್ಲರನ್ನೂ ಕರ್ಕೊಂಡು ಜನ ಅವ್ರನ್ನ ಆಕೆ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ರಾಜಕಾರಣ ಆಗಲಿ, ಕ್ಷೇತ್ರದ ಅಭಿವೃದ್ಧಿ ಅಂತ ಕೆಲಸಗಳಾಗಲಿ ಇವತ್ತನ್ನೆಲ್ಲ ಮಾಡ್ಕೊತ. ಓಕೆ, ಈಗ ಹೈಕೋರ್ಟ್ ತೀರ್ಪಿನಿಂದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಬಂದಿದೆಯಾ, ಹೇಗೆ ಸರ್? ಇಲ್ಲ, ಅದ್ರ ಬಗ್ಗೆ ಕೋರ್ಟ್ ಬಗ್ಗೆ ನಾ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತೀನಿ. ಓಕೆ, ಇವತ್ತು ಬೆಳಗ್ಗೆ CM DK ಶಿ ಅವ್ರನ್ನ ಕೂಡ ಭೇಟಿ ಮಾಡಿದ್ರಿ, ಏನೆಲ್ಲ ಮಾತುಕತೆ ಆಯ್ತು ಸರ್? ಇಲ್ಲ, ಯಾವುದಿಲ್ಲ, ಕಟಸಿ ಸುಮ್ಮನೆ ಜಸ್ಟ್ ನಾ ವಿಶ್ ಮಾಡಿ ಬಂದೆ ಅಷ್ಟೇ. ಓಕೆ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ತಾವೇನಾದರೂ ಸಚಿವ ಸ್ಥಾನದ ಆಕಾಂಕ್ಷಿನ? ನಾನೇನು ಕೇಳಿಲ್ಲ, ನಾನು ಯಾರ ಜೊತೆನೂ ಆ ಬಗ್ಗೆ ಚರ್ಚೆ ಮಾಡಿಲ್ಲ. ಓಕೆ, ಮತ್ತೆ ಬೇರೆ ಯಾರನ್ನೆಲ್ಲ ಭೇಟಿ ಮಾಡಿದ್ದೆ ಸರ್? ಇವತ್ತು ಬಂದಿದ್ದು ನಾನು ನೈಟ್ 11 o'clock ಬಂದೀನಿ, ಇನ್ನೂ ಯಾರನ್ನೂ ಭೇಟಿ ಮಾಡಿಲ್ಲ. ಕ್ಷೇತ್ರಕ್ಕೆ ಯಾವಾಗ ಹೋಗ್ತಾ ಇದ್ದೀರಾ? ನೋಡ್ತೀನಿ ಇನ್ನೂ ಸದ್ಯ ಹಲವಾರು ಮಂದಿಗೆ ನಾನು ಸ್ವಲ್ಪ ಭೇಟಿ ಆಗಬೇಕು, ನನ್ನ ಕೆಲಸಗಳು ಮುಗಿಸಿ ಭೇಟಿ. ಈಗ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ, ಎಲ್ಲರೂ ಕೂಡ ಏನು ಅನ್ಸುತ್ತೆ ಸರ್? ಇಲ್ಲ, ನಮ್ಮ ಮತ್ತು ಕ್ಷೇತ್ರ ಜನ ಅವ್ರಿಗೂ ಇವತ್ತು ಎಲ್ಲರೂ ಸಂತೋಷ ವ್ಯಕ್ತಪಡಿಸಾಕತ್ತಾರೆ. ಅವ್ರಿಗೂ ಒಂದು ಇಷ್ಟ, ಎಲ್ಲರೂ ನೋನಲ್ಲಿದ್ದರು, ಸಾಕಷ್ಟು ನೋನಲ್ಲಿದ್ರು. ಇವತ್ತು ಎಲ್ಲರೂ ಬಂದೇವಿ, ಎಲ್ಲರೂ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಂತೀವಿ ಅಷ್ಟೇ. ಇವತ್ತೆಲ್ಲ ಈಗ ಯೋಗೇಶ್ ಗೌಡ ಅವರ ಪತ್ನಿ ಕೂಡ ಮಾತಾಡಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ ಹೋಗಲ್ಲ ಅಂತ ಹೇಳಿದ್ದಾರೆ. ಬಟ್ ಅಂದ್ರೆ ಅವರಿಗೆ ಮುಂಚೆ ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ನಂಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಇತ್ತು, ಇವಾಗಲೂ ನಂಬಿಕೆ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಓಕೆ, ನಾನು ನೋಡಿಲ್ಲ. ಓಕೆ, ಈಗ ಅವ್ರ ಸಹೋದರ ಹೇಳಿರೋದು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ, ಅದೇನಾದ್ರೂ ತಮಗೆ ಹಿನ್ನಡೆ ಆಗತ್ತೆ ಅಂತ ಅನ್ಸುತ್ತೆ ಸರ್? ಮಂದಿಲ್ಲ ನೋಡ್ರಿ, ಅವ್ರ ಹೋರಾಟ ಅವ್ರು ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನಾನೇ ಯಾಕೆ ಮಾತಾಡಲಿ. ಓಕೆ, ಈಗ ಫ್ಯಾಮಿಲಿ ಸಪೋರ್ಟ್ ಇತ್ತು, ಕ್ಷೇತ್ರದ ಸಪೋರ್ಟ್ ಇತ್ತು ಅಂತ ಹೇಳಿದ್ರಿ, ಪಕ್ಷದ ಸಪೋರ್ಟ್ ಹೇಗಿತ್ತು ಸರ್? 100% ಪಕ್ಷದವರು ಕೂಡ ನನ್ನ ಇಲ್ಲ ಅಂತಂದ್ರೆ ಇವತ್ತು ನಾವೆಲ್ಲ ನಿಂದ್ರಕ್ಕೆ ಹಾಕಿರಲಿಲ್ಲ. ಇವತ್ತು ನನ್ನ ಕ್ಷೇತ್ರ ಕೆಲಸಗಳು ಕೂಡ ಹಾಕಿರಲಿಲ್ಲ. ಇವತ್ತು ಪಕ್ಷ ಕೂಡ ಸಂಪೂರ್ಣವಾಗಿ ನಮ್ಮ ಹಿಂದಿಂತು. ಒಂದು ಸಿದ್ದರಾಮಯ್ಯನವರಾಗಲಿ, ಹಿಂದೆ ಇವತ್ತು DK ಶಿವಕುಮಾರ್ ಆಗಲಿ, ಎಲ್ಲರೂ ನಾನಿಲ್ಲ ಅಂದರೂ ಕೂಡ ನನ್ನ ಪತ್ನಿ ಹೋದ್ರು ಕೂಡ ಎಲ್ಲ ಕೆಲಸ ಮಾಡಿ ಇವತ್ತು ಕ್ಷೇತ್ರದ ಯಾವುದೋ ಅಭಿವೃದ್ಧಿ ಕೂಡ ನಿಂದ್ರಿಸ್ದಂಗೆ ನೋಡಿದಂಥವ್ರೆ ನಮ್ಮ ಪಕ್ಷ ಕೂಡ ಇವತ್ತು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಕ್ಕೆ ಇವತ್ತು ನಾವೆಲ್ಲ ಈ ಸ್ಟ್ರೆಂತು ಅಥವಾ ನನ್ನ ಕ್ಷೇತ್ರದ ಜನಕ್ಕೆ ಕೂಡ ಆ ಶಕ್ತಿಯನ್ನು ತುಂಬಿದ್ದು ಕೂಡ ನಮ್ಮ ಪಕ್ಷ ಅನ್ನುವಂಥದ್ದು ನಾವು ಯಾರೂ ಮರೆಯೋಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಾಗಿದ್ದಂತಹ ವಿನಯ್ ಕುಲಕರ್ಣಿ ಅವರ ಮಾತು. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ವೀಣಾ ಸಿದ್ದಾಪುರ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.